ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಪ್ರೋಮೋ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆದರೆ ಕಿತ್ತಾಟ ಆರಂಭವಾಗಿದೆ. ರಜತ್ ಆಗಿರ್ಬೋದು, ಚೈತ್ರ ಜೊತೆ ಅಶ್ವಿನಿ ಗೌಡ ಜೊತೆ ಕಿತ್ತಾಟಗಳು ಸರ್ವೇ ಸಾಮಾನ್ಯವಾಗಿ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ತಾನೆ ಇರುತ್ತೆ. ಆ ಕುರಿತಾಗಿ ಏನಿದು ಕಾರಣ, ಯಾಕೆ ಕಿತ್ತಾಟ ಆಯಿತು, ಕಿತ್ತಾಟದಲ್ಲಿ ಯಾರು ಯಾರಿಗೆ ಯಾವ ರೀತಿಯಾದಂಥ ತರಾಟೆಗೆ ತೆಗೆದುಕೊಂಡಿದ್ರು ಒಂದಿಷ್ಟು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ ಕೂಡ ಫಾಲೋ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರೋದಾದರೆ, ಈಗಾಗಲೇ ಬಿಗ್ ಬಾಸ್ನವರು ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಈ ಅಸಲಿ ವಿಚಾರ ಬಂದು ಈ ಒಂದು ರೂಲ್ಸ್ ಬಗ್ಗೆ ಬರುವಂಥದ್ದು. ಒಂದು ಗೇಮನ್ನು ಕೊಟ್ಟಿರ್ತಾರೆ, ಗೆಜ್ಜೆಯ ಒಂದು ಗೇಮ್ ಇರುತ್ತೆ. ಆ ಗೇಮಲ್ಲಿ ಕೂತ್ಕೊಂಡಿರ್ತಕ್ಕಂಥವರು ಗೇಮ್ ಆಡ್ತಾ ಇರುವಂಥವರಿಗೆ ಸಹಾಯವನ್ನು ಮಾಡ್ತಾರೆ. ಆಗ ಅಶ್ವಿನಿ ಗೌಡ ಟ್ರಿಗರ್ ಆಗ್ತಾರೆ, ಚೈತ್ರ ಅವರಿಗೆ ಹೇಳ್ತಾರೆ. ಅಂದರೆ ಉಸ್ತುವಾರಿ ಅವರು ಇರುವ ಕಾರಣದಿಂದಾಗಿ ಈ ರೂಲ್ಸ್ಗಳು ಹೇಗಿದ್ದಾವೆ, ರೂಲ್ಸ್ಗಳನ್ನು ಹೊರತುಪಡಿಸಿ ಇವರೆಲ್ಲ ಈಗ ಒಬ್ಬರನ್ನೊಬ್ಬರು ಹೇಳೋದು ಅಥವಾ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದು ತಪ್ಪಲ್ವಾ ಅನ್ನೋ ರೀತಿಯಲ್ಲಿ ಆ ಒಂದು ಅಶ್ವಿನಿ ಗೌಡ ಟ್ರಿಗರ್ ಆಗ್ತಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೈತ್ರ ಮತ್ತು ಅಶ್ವಿನಿ ಗೌಡ ನಡುವೆ ಒಂದು ಗಲಾಟೆ ಕೂಡ ಆರಂಭವಾಗಿ ಬಿಡುತ್ತೆ. ಅದು ಅಷ್ಟಕ್ಕೆ ಮುಗಿಯದೆ ಅದು ಕಂಟಿನ್ಯೂ ಆಗಿಬಿಡುತ್ತೆ. ಈ ಒಂದು ಗಲಾಟೆಗೆ ರಜತ್ ಕೂಡ ಸಾಥ್ ಕೊಡ್ತಾನೆ. ಕುಂಟೆಬಿಲ್ಲೆ ವಿಚಾರಕ್ಕೂ ಬಂದರೂ ಕೂಡ ಕುಂಟೆಬಿಲ್ಲೆನ ಹೇಗೆ ಆಡಬೇಕು, ಎಡಗಾಲ ಆಡಬೇಕಾ, ಬಲಗಾಲನ ಮೊದಲಿಡಬೇಕಾ, ಈ ರೀತಿಯಾಗಿ ಕೇಳ್ತಾರೆ ಆಯಮ್ಮ. ಪ್ರತಿಯೊಂದು ವಿಷಯದಲ್ಲೂ ಡೌಟು ಅಂತ ಇರ್ತಾರೆ. ಅನುಮಾನದಲ್ಲಿ ಆಟವನ್ನು ಆಡುವಂಥವ್ರು ನನಗೆ ಒಂದು ರೂಲ್ಸ್ನ ಬಗ್ಗೆ ಪಾಠ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಚೈತ್ರ ಗುಡುಗುವಂಥದ್ದು. ಸೊ ಇನ್ನು ರಜತ್ ಮಾಮೂಲಿಯಾಗಿ ಎಲ್ಲ ವಿಚಾರಕ್ಕೂ ಅಮ್ಮ ಗುಡುಗ್ತಾ ಇರ್ತಾರೆ. ಆಟವನ್ನು ಆಡೋಕ್ಕೆ ಬರದೇ ಇದ್ರು ಸಿಂಪತಿಗೋಸ್ಕರ ಅಥವಾ ಇನ್ನೇನೋ ಫೋಟೇಜ್ಗೋಸ್ಕರ ಆಟವನ್ನು ಆಡ್ತಾ ಇದ್ದಾರೆ. ಸೊ ಆಟ ಆಡೋಕ್ಕೂ ಬರದೇ ಇದ್ರು ನಮ್ದೆಲ್ಲಿ ಈ ಒಂದು ಹವಾ ಕಡಿಮೆ ಆಗಿಬಿಡುತ್ತೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಟ್ರಿಗರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ರಜತ್ ತನ್ನ ಒಪಿನಿಯನನ್ನು ಹಂಚಿಕೊಳ್ಳುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಗಿಲ್ಲಿ ಕೂಡ ಆಟದಲ್ಲಿ ಇರ್ತಾನೆ. ಗಿಲ್ಲಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿಯೇ ಮೌನವಾಗಿ ಇದ್ಬಿಡ್ತಾನೆ. ಈಗಾಗಲೇ ಗಿಲ್ಲಿ ಬಗ್ಗೆ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಏನೇ ಮಾತನಾಡಿದ್ರು ತುಂಬ ಟ್ರಿಗರ್ ಆಗುತ್ತೆ ಅಥವಾ ಇನ್ನೇನೋ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ವ್ಯಕ್ತಿ ಯಾಕೋ ಸೈಲೆಂಟ್ ಆಗಿಬಿಟ್ಟ ಈ ಒಂದು ಸಂದರ್ಭದಲ್ಲಿ ಅಂತ ಕಾಣಿಸುತ್ತೆ. ಯಾಕೆಂತಂದರೆ ಇನ್ನೂ ಒಂದು ಮುಖ್ಯವಾಗಿ ಏನು ನಡೀತಾ ಇತ್ತು ಅಂದರೆ, ಈ ಚೈತ್ರ ಮತ್ತು ಅಶ್ವಿನಿ ಗೌಡ ರಜತ್ ನಡುವೆ ಗಲಾಟೆ ನಡೀತಾ ಇರೋದ್ರಿಂದ ಇದರಲ್ಲಿ ಮೂಗು ತೋರಿಸುವಂಥ ಕೆಲಸವನ್ನು ಗಿಲ್ಲಿ ಮಾಡದೆ ಹೊರಗಡೆ ಉಳಿದು ಬಿಡ್ತಾನೆ. ಏನೂ ಆಗದೆ ಇರೋ ರೀತಿಯಲ್ಲಿ ಸೈಲೆಂಟಾಗಿ ಓಡಾಡ್ತಾ ಇರ್ತಾನೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಕಾಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.